Hello friends, welcome to Sujata's Balcony Garden. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂತಹ ಕೆಲವೊಂದು ಸೇವಂತಿಗೆ ಪ್ಲ್ಯಾಂಟ್ಸನ್ನು ತುಂಬಾ ಪರ್ಚೇಸ್ ಮಾಡಿದ್ದೆ. ಎಲ್ಲವುದನ್ನು ರೀಪಾಟ್ ಮಾಡಿದ್ದೀನಿ. ರೀಪಾಟ್ ಮಾಡಿದಂತಹ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫಾರ್ ಸಮ್ ರೀಸನ್ಸ್. ಬಟ್ 10 ಪಾಟ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ನಾನು ರೀಪಾಟ್ ಮಾಡಿದವಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಯಾರೂ ನನ್ನ ಸಪೋರ್ಟ್ಗಿರಲಿಲ್ಲ. ಅದಕ್ಕೋಸ್ಕರನೇ ನಾನು ರೀಪಾಟ್ ಮಾಡುವಂತಹ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಹಾಕಾದ್ಮೇಲಿಂದನೇ ಮಾಡಿದ್ದೀನಿ. ಎಲ್ಲ ಗಿಡಗಳನ್ನು ಚಿಕ್ಕ ಚಿಕ್ಕ ಕವರ್ಗಳಲ್ಲಿ ನೀಟಾಗಿ ಪ್ಯಾಕ್ ಮಾಡಿದರು. ಸೊ ಹಾಗೆಯೇ ಆ ಕವರ್ನ ತೆಗೆದುಬಿಟ್ಟು ರೀಪಾಟ್ ಮಾಡಿಕೊಂಡೆ. ಇದಕ್ಕೋಸ್ಕರ ನಾನು ಈಕ್ವಲ್ ರೇಷಿಯೋನಲ್ಲಿ ಕೌಡಂಗ್ ಫರ್ಟಿಲೈಸರ್ ಮತ್ತು ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೆ. ಸೊ ಎಲ್ಲ ಒಂದು ಗಿಡಗಳನ್ನು ಈ 10 ಪಾಟ್ಗಳಿಗೆ ನಾನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಕಲರ್ ನಾನು 3 ಗಿಡಗಳನ್ನ ತೊಗೊಂಡಿದ್ದರಿಂದ ಒಂದೊಂದು ಪಾಟಲ್ಲಿ ನಾನು 3 ಕಲರ್ಸ್ ಹಾಕಿದ್ದೀನಿ. ಕೆಲವೊಂದು ಬಾಡಿ ಹೋಗಿತ್ತು, ಸೇವಂತಿಗೆಗಳು ಕೆಲವೊಂದು ಮುರಿದು ಹೋಗಿತ್ತು. ಕಟ್ಟಿಂಗ್ಸಲ್ಲೂ ಸಹ ಬರೋದ್ರಿಂದ ಆ ಮುರಿದು ಹೋಗಿರೋ ಕಡ್ಡಿಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ರೀಪಾಟ್ ಮಾಡಿದ ತಕ್ಷಣ ನಾವು ಸೇವಂತಿಗೆ ಗಿಡಗಳನ್ನ ನೆರಳಿನಲ್ಲಿ ಇಟ್ಕೊಳ್ಬೇಕು, ಡೈರೆಕ್ಟ್ ಬಿಸಿಲಿನಲ್ಲಿ ಇಡಬಾರ್ದು. ಸೊ ನೆರಳಿನಲ್ಲಿ ಇಟ್ಕೊಳ್ತೀನಿ. ಅಟ್ಲೀಸ್ಟ್ ಒಂದು ವೀಕ್ ಆದ್ರೂ ನೆರಳಿನಲ್ಲಿರಬೇಕು. ರೀಪಾಟ್ ಮಾಡಿದ ತಕ್ಷಣವೇ ನಾವು ನೀರು ಹಾಕ್ಕೊಳ್ಬೇಕು. ಫಸ್ಟು ಮಾಡುವಂತಹ ಕೆಲಸ ನಾವು ಎಲ್ಲ ಗಿಡಗಳಿಗೂ ವಾಟ್ರಿಂಗ್ ಮಾಡಬೇಕು. ವಾಟ್ರಿಂಗ್ ಮಾಡಿಬಿಟ್ಟು ಒಂದು ಶೇಡಿ ಏರಿಯಾದಲ್ಲಿ ಇಡಬೇಕು. ಸೊ ಇದು ಆಫ್ಟರ್ 2-3 ಡೇಸ್ ರಿಸಲ್ಟ್ಸ್. ಇದು ಎಲ್ಲ ಗಿಡಗಳು ಶೇಡಿ ಏರಿಯಾದಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ನೋಡಬೇಕು ಹೇಗೆ ಬರುತ್ತೆ ಅಂತ. ಸೇವಂತಿಗೆ ಗಿಡಗಳೇನು ತೊಂದರೆ ಇಲ್ಲ, ನೀವು ಹೇಗೆ ಹಾಕ್ಕೊಂಡ್ರೂ ಸಹ ಅದು ನಿಂತ್ಕೊಳ್ಳುತ್ತೆ. ತುಂಬ ಚಿಕ್ಕ ಗಿಡಗಳಾದರೆ ಹೋಗಿಬಿಡುತ್ತೆ. ಈ ಥರದ ಸ್ವಲ್ಪ ದೊಡ್ಡದಾಗಿರೋ ಗಿಡಗಳಾದರೆ ಏನು ತೊಂದರೆ ಇಲ್ಲ, ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.